ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾದಂತಹ ಜಂಬೂ ಸವಾರಿಯಲ್ಲಿ ಭಾಗವಹಿಸುವ ಗಜಪಡೆ ಮೊದಲ ತಂಡ ಈಗಾಗಲೇ ನಗರಕ್ಕೆ ಆಗಮಿಸಿದ್ದು ಅರಣ್ಯ ಭವನದಲ್ಲಿ ಬೀಡು ಬಿಟ್ಟಿವೆ. ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಒಟ್ಟು 9 ಆನೆಗಳು ಈಗಾಗಲೇ ಅರಮನೆ ನಗರಿಗೆ ಬಂದಿವೆ. ಈ ಆನೆಗಳು ಸದ್ಯ ಅರಣ್ಯ ಭವನದಲ್ಲಿ ಈಗ ವಿಶ್ರಾಂತಿ ಪಡೆಯುತ್ತಿದ್ದು ಆಗಸ್ಟ್ 10ರಂದು ಅರಮನೆ ಪ್ರವೇಶ ಮಾಡಲಿವೆ. ಆಗಸ್ಟ್ 10ರ ಭಾನುವಾರ ಸಂಜೆ 6:45ರಿಂದ 7:20ರ ಗೋಧೂಳಿ ಲಗ್ನದಲ್ಲಿ ಗಜಪಡೆಗಳು ಅರಮನೆಗೆ ಎಂಟ್ರಿ ಪಡೆದುಕೊಳ್ಳಲಿವೆ. ಅರಮನೆಯ ಪೂರ್ವ ದಿಕ್ಕಿನಲ್ಲಿರುವಂತಹ ಜಯಮಾರ್ತಾಂಡ ದ್ವಾರದಿಂದ ಈ ಗಜಪಡೆಗಳು ಅರಮನೆಯನ್ನ ಪ್ರವೇಶ ಮಾಡಲಿವೆ. ಈಗಾಗಲೇ ಅರಮನೆ ಆವರಣದಲ್ಲಿ ಆನೆಗಳಿಗಾಗಿ ಹಾಗೂ ಮಾವುತರು ಕಾವಾಡಿಗಳ ಕುಟುಂಬಗಳಿಗೆ ವಾಸ್ತವ್ಯ ಹೂಡೋ ಸಲುವಾಗಿ ಅಗತ್ಯ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನು ಭಾನುವಾರದಿಂದ ನಾಡಹಬ್ಬ ದಸರಾ ಮಹೋತ್ಸವ ಮುಗಿಯುವವರೆಗೂ ಕೂಡ ಈ ಆನೆಗಳು ಇಲ್ಲಿಯೇ ತಂಗಲಿವೆ. ದಸರಾ ಗಜಪಡೆಗಳ ಗಜಪಯಣ ಕಾರ್ಯಕ್ರಮ ವೀಕ್ಷಿಸಲು ಅಪಾರ ಸಂಖ್ಯೆಯಲ್ಲಿ ಜನತೆ ನೆರೆದಿದ್ದು ಅದೊಂದು ದಾಖಲೆ ಸಂಖ್ಯೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಜಿಲ್ಲಾಡಳಿತ ಸಾರ್ವಜನಿಕರ ಅನುಕೂಲಕ್ಕಾಗಿ ಅಂತಾನೆ ಆನೆಗಳ ಅರಮನೆ ಪ್ರವೇಶವನ್ನ ಆಗಸ್ಟ್ 8ರಿಂದ ಆಗಸ್ಟ್ 10ಕ್ಕೆ ಮುಂದೂಡಿದೆ. ಅಂದು ಭಾನುವಾರ ಆಗಿರುವಂತಹ ಕಾರಣದಿಂದಾಗಿ ಸಾರ್ವಜನಿಕರು ಹಾಗೂ ಪ್ರವಾಸಿಗರು ಕೂಡ ಗಜಪಡೆಗಳ ಅರಮನೆ ಪ್ರವೇಶವನ್ನ ಕಣ್ತುಂಬಿಕೊಳ್ಳಬಹುದು. ಈ ಹಿನ್ನೆಲೆಯಲ್ಲಿ ದಿನಾಂಕವನ್ನ ಬದಲಾವಣೆ ಮಾಡಲಾಗಿದೆ. ಭಾನುವಾರ ಸಂಜೆ ಗೋಧೂಳಿ ಲಗ್ನದಲ್ಲಿ ಗಜಪಡೆಗಳು ಅರಮನೆ ಪ್ರವೇಶಿಸುವ ವೇಳೆಗೆ ಸರಿಯಾಗಿ ಅರಮನೆ ದೀಪಾಲಂಕಾರ ಕೂಡ ಕಂಗೊಳಿಸಲಿದೆ. ದೀಪಾಲಂಕಾರದ ಸೌಂದರ್ಯದ ನಡುವೆಯೇ ಆನೆಗಳ ಅರಮನೆ ಪ್ರವೇಶದ ಸೊಬಗನ್ನ ಸವಿಯುವ ಅವಕಾಶ ಇದರಿಂದ ಲಭಿಸುತ್ತೆ. ಒಟ್ಟಾರೆ ಈ 2 ಘಟನೆಗಳು ಒಂದೇ ಸಮಯದಲ್ಲಿ ನಡೆಯುವುದರಿಂದ ಸಾರ್ವಜನಿಕರಿಗೆ ಹಾಗೂ ಪ್ರವಾಸಿಗರಿಗೆ ಆಕರ್ಷಣೀಯ ಡಬಲ್ ಧಮಾಕ ಲಭಿಸಲಿದೆ.